ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕೆಂಗರಪಾಳ್ಯದಲ್ಲಿ ಇಂದು ಧಾರ್ಮಿಕ ವೈಭವ ಮೇಳೈಸಿದೆ. ಕಳೆದ 4-5 ದಿನಗಳಿಂದ ರಕ್ತಚೌಡೇಶ್ವರಿ ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಯಜ್ಞ ಯಾಗಾದಿಗಳು ಇಂದು ಮುಕ್ತಾಯಗೊಂಡಿದೆ. ಈ ಕ್ಷೇತ್ರದಾದ್ಯಂತ ನಾಗಸಾಧುಗಳ ಜೈಕಾರ ಮೊಳಗಿದೆ. ಈ ಮಹಾ ಸಂಭ್ರಮದ ನಡುವೆಯೇ ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ರಕ್ತಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಆದ ರಾಜನ್ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ 48 ಅಡಿ ಎತ್ತರದ ಬೃಹತ್ ಕಾಲಭೈರವ ವಿಗ್ರಹ ಸ್ಥಾಪನೆಗೆ ಗುದ್ದಲಿ ಪೂಜೆಯನ್ನು ಮಾಡಲಾಯಿತು. ವಿಜಯ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರು 48 ಅಡಿ ಎತ್ತರದ ಬೃಹತ್ ಕಾಲಭೈರವ ವಿಗ್ರಹ ಸ್ಥಾಪನೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಇನ್ನು ಯಲೇರಾಂಪುರದ ಕುಂಚಟಿಗರ ಮಠದ ಮಠಾಧ್ಯಕ್ಷರಾದ ಶ್ರೀ ಹನುಮಂತನಾಥ ಸ್ವಾಮೀಜಿ ಅವರು ಈ ಧಾರ್ಮಿಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಈ ಸುಂದರ ಧಾರ್ಮಿಕ ಕಾರ್ಯಕ್ರಮಕ್ಕೆ ನೂರಾರು ಭಕ್ತಾದಿಗಳು ಸಾಕ್ಷಿಯಾದರು. ರವೇಣ ಸೈಡ್ ರವೇಣ ಶಾಶ್ವತಾಯ ಯೋಗಪೀಠ ಸಂಸ್ಥಿತಾಯ ಸಿದ್ಧಯೋಗಿನೇ ನಮೂರ್ಧಾಯ ಸತ್ಪುರುಷವಕ್ರಾಯ ಭಾವದೇವ ಗುಹ್ಯಾಯ ಸತ್ಯೋಗಾಯ ಮೂರ್ತೇ. ಪ್ರೀತಿಯ ಗುರುಗಳಾದಂಥ ಹನುಮಂತನಾಥ ಸ್ವಾಮೀಜಿಯವರು ಮತ್ತು ಈ ಕ್ಷೇತ್ರದ ರೂವಾರಿಗಳಾದಂಥ ರಾಜಣ್ಣವರು ಏನು ಇವತ್ತು ನಾನು BGS ಸಂಸ್ಥೆಯಿಂದ ಬಂದಿದ್ದೀನಿ ಅಂದರೆ ಅವರು ಇತ್ತೀಚೆಗೆ ಒಂದು ವಾರದಲ್ಲೇ ನನ್ನ ಪ್ರೀತಿಯನ್ನು ಗಳಿಸ್ತರು. ಅವರು ಒಂದು ಶಕ್ತಿ ಅವರಲ್ಲಿ ಅಡಗಿದೆ. ಆ ಶಕ್ತಿಗೆ ಭಾಳ ಸಂತೋಷ ಪಟ್ಟಿದ್ದೀನಿ. ಯಾಕೆಂದರೆ ಚೌಡೇಶ್ವರಿ ಹಲವಾರುಗಳಿದ್ದಾವೆ. ರಕ್ತ ಚೌಡೇಶ್ವರಿ ಈ ಕ್ಷೇತ್ರದಲ್ಲಿ ಉದ್ಭವವಾಗಿದ್ದಾಳೆ. ಇನ್ನೊಂದು ವಿಶೇಷವಾಗಿ ಕಾಲಭೈರವನ ಇವತ್ತು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಏನು ಅವರು ಆಸೆ ಇಟ್ಕೊಂಡಿದ್ದಾರೆ, ಆಸೆಗೆ ಭೂಮಿ ಪೂಜೆ ನೆರವೇರಿಸಬೇಕು ಅಂತ ಹೇಳಿದಾಗ ಕಾಲಭೈರವ ಅಂದಾಗ ನಾವು ಬೆಳಗ್ಗೆ ಎದ್ರೆ ಆರಾಧನೆ ಮಾಡ್ತಕ್ಕಂಥದ್ದೇ ಕಾಲಭೈರವನ್ನ. ಅದ್ರ ಜೊತೆಗೆ ಗೊರವನಹಳ್ಳಿ ಲಕ್ಷ್ಮಿ ಏನು ಇವತ್ತು ಎಲ್ಲರ ಸದಾಕಾಲ ಹೆಣ್ಮಕ್ಳಿಗಾಗಲಿ ಪ್ರತಿಯೊಬ್ಬರಿಗೆ ಕಷ್ಟದಲ್ಲಿ ಸುಖದಲ್ಲಿ ಇರೋರು ಎಲ್ಲರೂ ಸಹ ಬಂದು ಆ ದೇವಿಯನ್ನು ಆಶೀರ್ವಾದ ಪಡೀತಾ ಇದ್ದಾರೆ. ಅದೇ ರೀತಿ ನಾನು ಸಹ ಬೆಳಗ್ಗೆ ನಮ್ಮ ಸ್ವಾಮೀಜಿಯವ್ರು ಕರ್ಕೊಂಡೋಗಿ ತುಂಬ ಸಂತೋಷ ಆಯಿತು. ನಾನು ಯಾಕೆಂದರೆ ಈ ಕ್ಷೇತ್ರಕ್ಕೆ ಏನೇ ಬರಬೇಕು ಅಂದರೆ ಈ ಏರಿಯಾಕ್ಕೆ ಹನುಮಂತ ಸ್ವಾಮೀಜಿಯವರು ಇಲ್ದಲೇ ನಾನು ಈ ಕ್ಷೇತ್ರಕ್ಕೆ ಯಾವತ್ತೂ ಬಂದಿಲ್ಲ. ಯಾಕೆಂದರೆ ಎಲ್ಲಿ ಪ್ರೀತಿ ವಾತ್ಸಲ್ಯ ಇರುತ್ತೋ ಅಂಥ ಕಡೆ ನಾವು ಹೋಗಲೇಬೇಕಾಗತ್ತೆ. ನಾವು ಬೇರೆ ಕಾರ್ಯ ಮಾಡ್ಕೊಂಡಿರ್ತಕ್ಕಂಥವ್ರು. ಆದರೆ ನಮ್ಮ ರಾಜಣ್ಣ ಸ್ವಾಮೀಜಿಯವರು ಏನಿದ್ದಾರೆ ಇವತ್ತು ಒಂದು ವಿದ್ಯೆ ಅನ್ನೋದು ಏನಿದೆ ಅದು ಯಾರು ಸೊತ್ತು ಅಲ್ಲ ಅನ್ನಲಿಕ್ಕೆ ಹೋಗಿ ಹಲವಾರು ರಾಜ್ಯಗಳಲ್ಲಿ ಸಂಚಾರ ಮಾಡಿ ಅವ್ರದ್ದೇ ಆದ ಒಂದು ವಿಶಿಷ್ಟವಾದ ವಿದ್ಯೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಅವರು ಈ ಏನು ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ಕೆ ಯಶಸ್ವಿ ಸಿಗಲಿ ಅಂತೇಳಿ ಯಾವುದೇ ದೇವಸ್ಥಾನ ಬೆಳಿಬೇಕು ಅಂದರೆ ಎಲ್ಲ ಥರದ್ದು ಮಾಡಬೇಕಾಗುತ್ತೆ. ಮತ್ತು ತನು ಧನ ಮನ ಎರಡೂ ಅರ್ಪಣೆ ಮಾಡಬೇಕಾಗ್ತದೆ. ಮೊದಲು ತನು ಅವರು ಅರ್ಪಣೆ ಮಾಡ್ಕೊಂಡಿದ್ದಾರೆ, ಧನನೂ ಅದೇ ಅರ್ಪಣೆ ಮಾಡ್ತಿದ್ದಾರೆ. ತನು ಮನ ಧನ ಎಲ್ಲ ಕೊಟ್ಟರೆ ಈ ಕಾಲದಲ್ಲಿ ಎಲ್ಲ ಕೆಲಸ ಕಾರ್ಯಗಳಾಗೋದು. ಆ ಕೆಲಸ ಎಲ್ಲ ಕಾರ್ಯಗಳು ಆಗಲಿ. ನಮ್ಮ ಕಡೆಯಿಂದ ಏನು ನಮ್ಮ BGS ಸಂಸ್ಥೆ ಇದೆಯೋ ಆ ಸಂಸ್ಥೆಯಿಂದ ಸದಾಕಾಲ ಅವ್ರಿಗೆ ಏನು ಬೇಕೋ ಅದನ್ನು ಭೈರವೇಶ್ವರ ಎಲ್ಲರೂ ಅನುಗ್ರಹ ಮಾಡಲಿ ಅಂತೇಳಿ ಈ ದಿವಸ ಯಜ್ಞ ಮಹೋತ್ಸವ ಅಘೋರಿಗಳಿಂದ ಯಜ್ಞ ಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮನ ಆಯೋಜಿಸಿದ್ವು. ಅದಕ್ಕೆ 29ನೇ ತಾರೀಕಿಂದ ಇಂದೇನಿದೆ ಹುಣ್ಣಿಮೆ 2ನೇ ತಾರೀಕುವರೆಗೂ ಕಾರ್ಯಕ್ರಮಗಳು ನಡೆಸಿದ್ವು. ಅಘೋರಿಗಳಿಂದ ಯಜ್ಞ ಮಹೋತ್ಸವ ನಡೆದ ನಂತರ ನಮ್ಮ ಏನು ಆದಿಚುಂಚನಗಿರಿ ಮಠದ ಮಹಾ ಪೂಜ್ಯರಾದಂಥ ಪ್ರಕಾಶನಾಥ ಸ್ವಾಮೀಜಿಯವರಿಂದ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕರಾದಂಥ ಶ್ರೀ ಕಾಲಭೈರವ ವಿಗ್ರಹಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ. ಅವರ ಕೈಯಿಂದಲೇ ತಾಯಿ ರಕ್ತಚೌಡೇಶ್ವರಿ ಮಹಾಕಾಳಿ ಎಲ್ಲ ಭಕ್ತರಿಗೂ ಬೇಡಿ ಬಂದಂಥ ಎಲ್ಲ ಸಕಲ ಭಕ್ತರಿಗೂ ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸ್ತೀನಿ.
ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಲಾರ ಹೋಬಳಿಯಲ್ಲಿ ಇವತ್ತು ಭಾಳ ಸುಂದರವಾದಂಥ ದಿವಸ. ರಕ್ತ ಚೌಡೇಶ್ವರಿಯ ಸನ್ನಿಧಾನದಲ್ಲಿ ಕ್ಷೇತ್ರಪಾಲಕ ಕ್ಷೇತ್ರನಾಥ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರಾರಂಭೋತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಾದ ದಯಪಾಲಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದಂಥ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳು, ಇವತ್ತೇನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವತ್ತು ರಾಜ್ಯ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೀತಾ ಇದೆ. ಅಥವಾ ಬಿದ್ದಂಥ ನೊಂದವರ ಅನೇಕ ವರ್ಗದವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡ್ತಾ ಇದೆ ಅಂತ ಹೇಳಿದರೆ ಪರಮ ಪೂಜ್ಯ ಭೈರವೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾದಂಥ ಶ್ರೀ ಶ್ರೀ ಪರಮ ಪೂಜ್ಯ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಇವತ್ತು ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು ಅತ್ಯಂತ ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಯಶಸ್ವಿಗೊಳಿಸಿದೆ. ಇವತ್ತೇನಾದರೂ ಅನೇಕ ಬಡವರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹಾಕಿಕೊಟ್ಟಂಥ ಎಲ್ಲ ಮಾರ್ಗದರ್ಶನ ಶ್ರೀ ಪ್ರಕಾಶ್ನಾಥ್ಜಿಯವರು ನೀಡಿದ್ದಾರೆ. ಇವತ್ತು ಅವರು ನಮ್ಮ ಕೊರಟಗೆರೆ ಈ ಭಾಗಕ್ಕೆ ಬಂದು ಈ ದೇವರ ಸನ್ನಿಧಾನದಲ್ಲಿ ಭೂಮಿ ಪೂಜೆಯಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು ನಮ್ಮೆಲ್ಲರೂ ಕೂಡ ಹರ್ಷವನ್ನು ಉಂಟು ಮಾಡಿದೆ. ನಾನು ಈ ಭಾಗದ ಎಲ್ಲ ಧರ್ಮದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಈ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ, ಬೆಳೆಯಾಗಲಿ, ಕೆರೆ ಕಟ್ಟೆಗಳು ಸದಾಕಾಲ ತುಂಬಲಿ, ಗುರುಗಳ ಆಶೀರ್ವಾದ, ಗುರುಗಳ ಸಾಮೀಪ್ಯ ಸದಾಕಾಲ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.